ಹಾಯ್ ವೆಲ್ಕಮ್ ಟು ಪ್ರೆಸೆಂಟ್ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ. ಏನಪ್ಪ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಯಾರಾದರೂ ಯೂಟ್ಯೂಬ್ನಲ್ಲಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋದಾದರೆ ನಿಮಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯೂಟ್ಯೂಬ್ನಲ್ಲಿ ನೀವು ಮಾಡಿದ ದುಡ್ಡು ನಿಮ್ಮ ಕೈಗೆ ಬರಬೇಕು ಅನ್ನೋದಾದರೆ ಈ ಪಿನ್ನನ್ನು ನೀವು ಜನ್ರೇಟ್ ಮಾಡಲೇಬೇಕಾಗಿರುತ್ತೆ. ಈ ಪಿನ್ ಇಲ್ಲ ಅಂತ ಅಂದರೆ ನೀವು ಎಷ್ಟು ದುಡ್ಡು ಮಾಡಿದ್ರೂ ಕೂಡ ಅದು ನಿಮ್ಮ ಕೈಗೆ ಸೇರಲ್ಲ, ಎಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು ಅಂತಲೇ ಹೇಳ್ಬೋದು. ನಾನು ಈ ಪಿನ್ನನ್ನು ನನ್ನ ಕೈಗೆ ಪಡ್ಕೊಳ್ಳೋದಕ್ಕೆ 6 ಮಂತ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ. ಯೂಟ್ಯೂಬ್ನಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ನೀವು 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದನ್ನು ನಾನು 1.5 ಮಂತ್ಸಲ್ಲೇ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ 6 ಮಂತ್ಸ್ ಯಾಕಪ್ಪ ತಗೊಂತು ಅನ್ನೋದಾದರೆ ನಾನು ಮಾಡಿದ ಒಂದು ಚಿಕ್ಕ ತಪ್ಪು ನೀವು ಯಾರೂ ಮಾಡಬಾರ್ದು ಅಂತ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಏನಪ್ಪ ತಪ್ಪು ಅನ್ನೋದಾದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ, ಆನ್ ಆಯಿತು ಕೂಡ. ನೆಕ್ಸ್ಟ್ ಆ್ಯಡ್ಸೆನ್ಸನ್ನು ಕ್ರಿಯೇಟ್ ಮಾಡಬೇಕು, ಅಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು. ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಬಿಸ್ನೆಸ್ ಅಕೌಂಟ್ ಅಂತ ಕೊಟ್ಟೆ. ಯಪ್ಪ ಅಲ್ಲಿಗೆ ಸಿಕ್ತು ನನಗೆ ದೊಡ್ಡ ಟಾಸ್ಕು. ಕೇಳಬಾರ್ದವ್ರ ಹತ್ರ ಎಲ್ಲ ಹೆಲ್ಪ್ ಕೇಳ್ಬಿಟ್ಟಿದ್ದೀನಿ, ಯಾರ ಕೈಲೂ ಆಗಿಲ್ಲ. ನೆಕ್ಸ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ. ಆ್ಯಡ್ಸೆನ್ಸ್ ಅಕೌಂಟನ್ನೇ ಡಿಲೀಟ್ ಮಾಡಿಬಿಡೋಣ, ಮತ್ತೆ ಇನ್ನೊಂದು ಸಲ ಬರುತ್ತೆ ಆವಾಗ ಸರಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಡಿಲೀಟ್ ಮಾಡಿದೆ. ಅಲ್ಲಿಗೆ ನಾನು ಯೂಟ್ಯೂಬು ಜರ್ನಿ ಸ್ಟಾಪ್ ಮಾಡಬೇಕಾಗಿ ಬಂತು. ಅದಾದಮೇಲೆ ಇಬ್ಬರು ಯೂಟ್ಯೂಬರ್ಸು ನನ್ನ ಹೆಲ್ಪಿಗೆ ಬಂದರು. ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸ್ಟಾಪ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವರು ನಾನು ಸರಿ ಮಾಡಿಕೊಡ್ತೀನಿ ಅಕ್ಕ ಅಂತ ಹೇಳಿ ಸರಿ ಮಾಡಿಕೊಟ್ರು. ಆಲ್ಮೋಸ್ಟ್ 3 ಮಂತ್ಸ್ ತೊಗೊಂತು ಅದು ಸರಿ ಆಗೋದಕ್ಕೆ. ನಂದು ಯೂಟ್ಯೂಬ್ ಇರೋದೇ ಒಂದು ಜಿಮೇಲಲ್ಲಿ, ಆ್ಯಡ್ಸೆನ್ಸ್ ಇರೋದೇ ಒಂದು ಜಿಮೇಲಲ್ಲಿ. ಕೊನೆಗೆ ಎಷ್ಟು ಟ್ರೈ ಮಾಡಿದ್ರೂ ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನಮ್ಮಮ್ಮನ ಹೆಸರಲ್ಲಿ ಕ್ರಿಯೇಟ್ ಮಾಡಬೇಕಾಗಿ ಬಂತು. ನೀವು ನೋಡ್ತಿದ್ದೀರಾ ಆ್ಯಡ್ಸೆನ್ಸ್ ಪಿನ್ ಬಂದಿರೋದು ಕೂಡ ನಮ್ಮಮ್ಮನ ಹೆಸರಲ್ಲೇ ಕೂಡ. ಇನ್ನೇನು ನಾನು ಮುಂದೆ ಮಾಡ್ಕೊಂಡು ಹೋಗಬೇಕು. ಅಕೌಂಟ್ ನಂಬರ್ ಅದು ಇದು ಎಲ್ಲ ಟ್ರೈ ಮಾಡಿ ಕೊನೆಗೆ ನನ್ನ ಯೂಟ್ಯೂಬ್ ನನ್ನ ಕೈ ಸೇರಿತು. ಇನ್ನೂ ನಾನು ಆ್ಯಡ್ಸೆನ್ಸ್ ಪಿನ್ ಓಪನ್ ಮಾಡಿ ನೋಡಿಲ್ಲ. ಇವಾಗ ನಿಮ್ಮ ಮುಂದೆನೇ ನಾನು ಓಪನ್ ಮಾಡ್ತೀನಿ, ತೋರಿಸ್ತೀನಿ ಒಳಗೆ ಹೇಗಿದೆ ಅಂತ. ಈ ಥರ ಇದೆ. ಫೈನಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾನು ಇಷ್ಟರ ಬರಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊತಾ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.